ಈಗ ಚಂದನವನದ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದ 92 ವರ್ಷಗಳ ಹಿಂದೆ ಬಿಡುಗಡೆಗೊಂಡ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಕುರಿತು ಒಂದು ವರದಿ. ಕನ್ನಡ ಚಿತ್ರರಂಗದಲ್ಲಿ ಮಾರ್ಚ್ ಮರೆಯಲಾಗದ ತಿಂಗಳಾಗಿದೆ. 1934ರ ಮಾರ್ಚ್ ತಿಂಗಳಲ್ಲಿ ಕನ್ನಡ ಮೊದಲ ವಾಕ್ ಚಿತ್ರ ಸತಿ ಸುಲೋಚನಾ ಬಿಡುಗಡೆಯಾಗಿತ್ತು. ಈ ಚಿತ್ರವನ್ನು ವೈ.ವಿ. ರಾವ್ ನಿರ್ದೇಶನ ಮಾಡಿದ್ದರು. ಶಾ ಚಮನ್ಲಾಲ್ ದುಂಗಾಜಿ ಹಾಗೂ ಶಾ ಭೂರ್ಮಲ್ ಚಮನ್ಲಾಲ್ ಸಿನಿಮಾ ನಿರ್ಮಾಣ ಮಾಡಿದ್ದರು. ಹಿರಿಯ ನಟ ಲೋಕೇಶ್ ಅವರ ತಂದೆ ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ, ಆರ್ ನಾಗೇಂದ್ರ ರಾವ್, ಇಂದು ಬಾಲ ಸೇರಿ ಹಲವರು ಚಿತ್ರದ ಪ್ರಮುಖ ಭೂಮಿಕೆಯಲ್ಲಿದ್ದರು. 173 ನಿಮಿಷಗಳ ಅವಧಿಯ ಈ ಸಿನಿಮಾಗೆ ಆರ್ ನಾಗೇಂದ್ರ ರಾವ್ ಸಂಗೀತ ನಿರ್ದೇಶನವಿತ್ತು. 30 ಸುಮಧುರ ಹಾಡುಗಳು ಮೂಡಿಬಂದಿದ್ದವು. ಅವತ್ತಿನ ಕಾಲದಲ್ಲಿ 40,000 ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ತಯಾರಾಗಿತ್ತು. ಪೌರಾಣಿಕ ಕಥಾಹಂದರವನ್ನು ಹೊಂದಿರುವ ಸತಿ ಸುಲೋಚನಾ ಚಿತ್ರ ಲಂಕೆಯಲ್ಲಿ ರಾಮ ಹಾಗೂ ರಾವಣನ ನಡುವಿನ ಯುದ್ಧದ ಸನ್ನಿವೇಶದಿಂದ ಆರಂಭಗೊಳ್ಳುತ್ತದೆ. ರಾವಣನ ಪುತ್ರ ಇಂದ್ರಜಿತ್ನ ಪತ್ನಿ ಸುಲೋಚನಾ ಯುದ್ಧದಲ್ಲಿ ಪತಿಗೆ ತೊಂದರೆ ಆಗದಂತೆ ಕಾಪಾಡಲು ವಿಷ್ಣುವಿನ ಆರಾಧನೆ ಮಾಡುತ್ತಿರುತ್ತಾಳೆ. ಚಿತ್ರದ ಪ್ರಧಾನ ಪಾತ್ರವಾಗಿ ಕಾಣಿಸಿಕೊಂಡ ಸುಲೋಚನಾ ಪಾತ್ರಧಾರಿ ತ್ರಿಪುರಾಂಬ ತಮ್ಮ ಅಮೋಘ ಅಭಿನಯದಿಂದ ಆಗಿನ ಕಾಲದಲ್ಲಿ ಜನಪ್ರಿಯತೆ ಗಳಿಸಿದ್ದರು. ಒಟ್ಟಾರೆ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರ ಚಿತ್ರಕಥೆ ಸಿನಿಮಾಗೆ ಅದ್ದೂರಿ ಯಶಸ್ಸು ತಂದುಕೊಟ್ಟಿತ್ತು. ಅಲ್ಲದೆ ಮೊದಲ ವಾಕ್ ಚಿತ್ರ ಜನರಿಗೆ ಮುದ ನೀಡಿ ಚಿತ್ರಮಂದಿರಗಳೆಡೆಗೆ ಸೆಳೆದಿತ್ತು.